ನಮಗೆಲ್ಲ ನಮ್ಮ ಮೈಬಣ್ಣ ಚರ್ಮ ಬೆಳ್ಳಗೆ ಫಳಫಳ ಹೊಳೆಯುತ್ತಿರಬೇಕು ಅನ್ನೋ ಆಸೆ. ಹಲ್ಲುಗಳು ಬೆಳ್ಳಗಿರಬೇಕು. ಹೀಗೆ ಬಿಳಿ ಬಣ್ಣದ ಮೇಲೆ ವಿಪರೀತ ವ್ಯಾಮೋಹ. ಆದರೆ ಕೂದಲು ಬೆಳ್ಳಗಾದ್ರೆ ಮಾತ್ರ ಮುಗೀತು ಕತೆ. ಒಂದೆರಡು ವೈಟ್ ಹೇರ್ಸ್ ಕಂಡು ಬಂದೊಡನೆ ಚಿಂತೆ ಶುರುವಾಗುತ್ತೆ. ಬಿಳಿಗೂದಲು ಕಪ್ಪಾಗಿಸುವ ಸರ್ವ ಪ್ರಯತ್ನಗಳು ನಡೀತವೆ. ಆದರೆ ಹೀಗೆ ಕೂದಲು ಬಿಳಿಯಾಗೋದನ್ನ ತಪ್ಪಿಸೋಕೆ ಸಾಧ್ಯ ಇದೆಯಾ? ಬಿಳಿಗೂದಲು ಬರೋದನ್ನ ಮತ್ತಷ್ಟು ವರ್ಷಗಳ ಕಾಲ ಮುಂದೂಡಲು ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತಾರೆ ಚರ್ಮ ಮತ್ತು ಕೂದಲಿನ ತಜ್ಞರು. ಆದ್ರೆ ಹೇಗೆ? ತೋರಿಸ್ತೀವಿ ನೋಡಿ. ಭಾರತೀಯರಿಗೆ ಬಿಳಿ ಬಣ್ಣದ ಮೇಲಿರುವ ಮೋಹ ಕಡಿಮೆ ಏನಿಲ್ಲ. ಮನೆಯ ಗೋಡೆ ಬಿಳಿ ಇದ್ರೆ ಸೊಗಸು, ವಸ್ತ್ರವು ಶುಭ್ರ ಶ್ವೇತವಾಗಿದ್ರೆ ಚೆನ್ನ, ಹಲ್ಲುಗಳ ಬೆಳ್ಳಗೆ ಹೊಳಿತಾ ಇರಬೇಕು, ಮೈಬಣ್ಣ ಬೆಳ್ಳಗಿದ್ದಷ್ಟು ಚೆಲುವು. ಆದ್ರೆ ಕೂದಲು ಬಿಳಿಯಾದ್ರೆ ಕೆಲಸ ಕೆಟ್ಟಿತು. ಏನಾದ್ರೂ ಸರಿ, ಬಿಳಿ ಕೂದಲನ್ನ ಕಪ್ಪಾಗಿಸಲು ಪ್ರಯತ್ನ ಶುರು ಮಾಡ್ತಾರೆ. ಡೈಗಳು, ಜಾಹೀರಾತುಗಳ ಎಣ್ಣೆಗಳು, ಫ್ರೆಂಡ್ಸ್ ಹೇಳಿದ ಹೇರ್ ಪ್ಯಾಕ್ಗಳು, ಸೋಷಿಯಲ್ ಮೀಡಿಯಾದಲ್ಲಿ ಸಿಗುವ ಸಲಹೆಗಳು, ಏನಾದ್ರೂ ಸರಿ, ಅಂತೂ ಇಂತೂ ಕೂದಲನ್ನ ಕಪ್ಪಾಗಿಸ್ಬೇಕು. ಅಷ್ಟಾಗ್ಬಿಟ್ರೆ ಸಾಕು. ಇದಕ್ಕೆ ಕಾರಣಗಳನ್ನ ಪ್ರತ್ಯೇಕವಾಗಿ ಹುಡುಕ್ಬೇಕಿಲ್ಲ. ಬಿಳಿ ಕೂದಲೆಂದ್ರೆ ನೆರೆ ಕೂದಲು ಎಂಬ ಕಲ್ಪನೆ ನಮ್ಮಲ್ಲಿರುವುದು ಇದಕ್ಕೆಲ್ಲ ಕಾರಣ. ಕೂದಲೊಂದರ ಜೀವನ ಚಕ್ರದ ಬಗ್ಗೆ ಹೇಳೋದಾದ್ರೆ, ಹುಟ್ಟಿದ ಕೂದಲು ಮತ್ತೆ ಮತ್ತೆ ಮರುಹುಟ್ಟು ಪಡೆಯುತ್ತಲೇ ಇರುತ್ತದೆ. ದೇಹಕ್ಕೆ ವಯಸ್ಸಾಗುತ್ತಿದ್ದಂತೆ ಕೂದಲಿನ ಕೋಶಗಳು ದುರ್ಬಲಗೊಂಡು ಅದರಲ್ಲಿ ಮೆಲನಿನ್ ಎಂಬ ವರ್ಣದ್ರವ್ಯದ ಉತ್ಪತ್ತಿ ಕ್ಷೀಣಿಸುತ್ತಾ ಹೋಗುತ್ತದೆ. ಇದರಿಂದ ಕೂದಲಿನ ಬಣ್ಣ ಗೌರವಕ್ಕೆ ಪಾತ್ರವಾಗದಂತ ಗೌರವರ್ಣಕ್ಕೆ ತಿರುಗುತ್ತದೆ. ಅಂದ್ರೆ ವೈಟ್ ಫೇರ್ ಕಲರ್ಗೆ ತಿರುಗುತ್ತದೆ. ದೇಹಕ್ಕೆ ವಯಸ್ಸಾಗುವುದನ್ನ ತಡೆಯಲು ಸಾಧ್ಯವಿಲ್ಲ ನಿಜ. ಆದರೆ ಕೂದಲಗಳ ಕೋಶದಲ್ಲಿ ಮೆಲನಿನ್ ವರ್ಣದ್ರವ್ಯ ಉತ್ಪಾದನೆ ಆಗುವುದನ್ನ ಪ್ರಚೋದಿಸಬಹುದೇ? ಈ ಮೂಲಕ ಕೂದಲು ಬಿಳಿಯಾಗುವುದನ್ನ ಮುಂದೂಡಬಹುದೇ ಎಂದು ಕೇಳಿದ್ರೆ ಖಂಡಿತ ಸಾಧ್ಯವಿದೆ. ಹೌದು, ಕೂದಲಿನಲ್ಲಿ ಮೆಲನಿನ್ ಹೆಚ್ಚುವಂತೆ ಮಾಡುವುದಕ್ಕೆ ಸಾಧ್ಯವಿದೆ ಎನ್ನುತ್ತಾರೆ ಚರ್ಮ ಮತ್ತು ಕೂದಲಿನ ತಜ್ಞರು. ಎಲ್ಲಕ್ಕಿಂತ ಮುಖ್ಯವಾಗಿ ಕೂದಲು ಬಿಳಿಯಾಗುವುದಕ್ಕೆ ಇರುವಂತಹ ಕಾರಣಗಳನ್ನ ಹೇಗೆ ಸರಿಪಡಿಸಬಹುದು ಎಂಬುದನ್ನ ಗಮನಿಸಬೇಕಾಗುತ್ತದೆ. ಮೊದಲಿಗೆ ವಿಟಮಿನ್ಗಳ ಕೊರತೆಯಿಂದ ಮೆಲನಿನ್ ಉತ್ಪತ್ತಿ ಕುಂಠಿತವಾಗಿರಬಹುದು. ಆಹಾರದ ಮೂಲಕ ಜೀವಸತ್ವಗಳು ಹೇರಳವಾಗಿ ದೊರೆಯುವಂತೆ ಜಾಗೃತಿಯನ್ನ ಮಾಡುವುದು ಸೂಕ್ತ. ಅಗತ್ಯವಾದ ಖನಿಜಗಳು, ಉತ್ಕರ್ಷಣ ನಿರೋಧಕಗಳು ಮತ್ತು ಜೀವಸತ್ವಗಳಿಂದ ಕೂಡಿದ ಆಹಾರ ಸೇವಿಸಿದರೆ ಕೂದಲಿನಲ್ಲಿ ಮೆಲನಿನ್ ಉತ್ಪಾದನೆಯನ್ನ ಉತ್ತೇಜಿಸಬಹುದು. ಅರೆ, ಸಮತೋಲನೀಯ ಆಹಾರವನ್ನೇ ಸೇವಿಸ್ತಾ ಇದೀವಲ್ಲ, ಆದ್ರೂ ಕೂದಲು ಬಿಳಿಯಾಗುವುದು ನಿಂತಿಲ್ಲ ಎಂದು ದೂರುವವರ ಸಂಖ್ಯೆ ಕಡಿಮೆ ಇಲ್ಲ. ಆಹಾರದಲ್ಲಿ ವಿಟಮಿನ್ ಬಿ12, ಫೋಲೇಟ್ ಮತ್ತು ತಾಮ್ರ ಈ 3 ಅಂಶಗಳು ಕೊರತೆಯಾಗದಿದ್ರೆ ಮಾತ್ರ ಕೂದಲು ಬಿಳಿಯಾಗುವುದನ್ನ ತಡೆಯಲು ಸಾಧ್ಯ. ಈ ಅಂಶಗಳಿಲ್ಲದೆ ಉಳಿದಂತೆ ಎಷ್ಟೇ ಆರೋಗ್ಯಕರ ಆಹಾರವನ್ನ ಸೇವಿಸಿದ್ರೂ ಇದೊಂದು ವಿಷಯದಲ್ಲಿ ಹಿಂದೆಯೇ ಉಳಿಯುವಂತಾಗುತ್ತದೆ. ಹಾಗಾದ್ರೆ ಯಾವೆಲ್ಲ ಆಹಾರಗಳಲ್ಲಿ ಈ 3 ಅಂಶಗಳು ಹೇರಳವಾಗಿದೆ ಅನ್ನೋದನ್ನ ಬನ್ನಿ ನೋಡೋಣ. ಮೊದಲಿಗೆ ವಿಟಮಿನ್ ಬಿ12. ಪ್ರಾಣಿಗಳ ಅಂಗಾಂಗಗಳಲ್ಲಿ ಅಂದ್ರೆ ಲಿವರ್, ಕಿಡ್ನಿಯಂತ ಅಂಗಾಂಗಗಳ ಮಾಂಸದಲ್ಲಿ ವಿಟಮಿನ್ ಬಿ12 ಹೇರಳವಾಗಿದೆ. ಹಾಲು, ಮೊಸರು, ಬೆಣ್ಣೆಯಂತ ಯಾವುದೇ ಡೈರಿಯ ಉತ್ಪನ್ನಗಳಲ್ಲಿ ಈ ಅಂಶ ಲಭ್ಯವಿದೆ. ಹಾಗಾಗಿ ಸಸ್ಯಾಹಾರಿಗಳು ವಿಟಮಿನ್ ಬಿ12 ಕೊರತೆಯನ್ನ ಅನುಭವಿಸುವ ಅಗತ್ಯವೇ ಇಲ್ಲ. ಮೊಟ್ಟೆ, ಮೀನು ವಿಟಮಿನ್ ಬಿ12 ಮಾತ್ರವೇ ಅಲ್ಲ, ಹಲವು ರೀತಿಯ ಪೋಷಕಾಂಶಗಳನ್ನ ಪೂರೈಸುವ ಪ್ರಚಲಿತವಿರುವ ಮತ್ತು ಕೈಗೆಟುಕುವ ಆಹಾರವಿದು. ಮಾಂಸಾಹಾರಿಗಳಂತೂ ವಿಟಮಿನ್ ಬಿ12 ಕೊರತೆಯನ್ನ ಸುಲಭದಲ್ಲಿ ನೀಗಿಸಿಕೊಳ್ಳಬಹುದು. ಟ್ಯೂನಾ, ಸಾಲ್ಮನ್ ರೀತಿಯ ಮೀನುಗಳಲ್ಲಿ ಪ್ರೋಟೀನ್, ಫಾಸ್ಫರಸ್, ವಿಟಮಿನ್ ಎ ಅಂತ ಬಗೆ ಬಗೆಯ ಪೋಷಕಾಂಶಗಳು ಲಭ್ಯವಿದೆ. ತಾಮ್ರ ಮತ್ತು ಫೋಲೇಟ್. ಪಾಲಕ್, ಎಲೆಕೋಸು, ಬ್ರೋಕ್ಲಿಯಂತಹ ಹಸಿರು ಸೊಪ್ಪು ಮತ್ತು ತರಕಾರಿಗಳು, ಇಡೀ ಧಾನ್ಯಗಳು, ಬೇಳೆಕಾಳುಗಳು, ಮೀನುಗಳು ಇವೆಲ್ಲವುಗಳಲ್ಲಿ ಫೋಲೇಟ್ ಹೇರಳವಾಗಿದೆ. ಕೂದಲು ಬಿಳಿಯಾಗದಂತೆ ತಡೆಯಲು ಅಗತ್ಯವಾದ ಆಹಾರಗಳಲ್ಲಿ ಇವೆಲ್ಲವೂ ಸೇರುತ್ತವೆ. ತಾಮ್ರವನ್ನ ಆಹಾರದಲ್ಲಿ ಸೇರಿಸಿಕೊಳ್ಳುವುದು ಕಷ್ಟವಲ್ಲ. ಗೋಡಂಬಿ, ಸೂರ್ಯಕಾಂತಿಯಂತ ಬೀಜಗಳು, ಇಡೀ ಧಾನ್ಯಗಳ ಕಾಳುಗಳು, ಒಣಹಣ್ಣುಗಳಲ್ಲಿ ತಾಮ್ರ ಹೇರಳವಾಗಿ ದೊರೆಯುತ್ತದೆ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.